ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸೆಂಬರ್ 4ನೇ ತಾರೀಕು ಗುರುವಾರ, ಬಹಳ ಶಕ್ತಿ ಹೊಂದಿರುವಂಥ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು. ಪೌರ್ಣಮಿ ಗುರುವಾರ ಬಂದಿದೆ ನೋಡಿ, ಇಷ್ಟೊಂದು ವಿಶೇಷತೆ. ಲಕ್ಷ್ಮಿಯ ವಾರ ಅಂತ ಹೇಳಿದೆ. ಪೌರ್ಣಮಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ದಿನ, ಅದು ಗುರುವಾರ ಬೇರೆ ಬಂದಿದೆ ಸ್ನೇಹಿತರೆ. ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಗಳನ್ನು ಸ್ವಚ್ಛ ಮಾಡಿಕೊಂಡು ಮನೆಯ ಹೊರಗಡೆ ಕ್ಲೀನಾಗಿ ನೀವು ಹೊಸ್ತಿಲಿಗೆ ತೊಳೆದು ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಬಿಡಿಸಿ. ಗುರುವಾರ ಲಕ್ಷ್ಮಿಯ ವಾರ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಿಸೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಈ ದಿನ ನಾವು ಮಾಡುವಂಥ ಪರಿಹಾರಗಳು ಎಷ್ಟು ವಿಶೇಷತೆಯಿಂದ ಕೂಡಿರುತ್ತೆ. ಸಾಕಷ್ಟು ಜನ ಅಂದ್ಕೊಳ್ತಾರೆ ಪೌರ್ಣಮಿಯ ದಿನಗಳಲ್ಲಿ ನಮ್ಗೆ ಯಾಕೋ ಮನಸ್ಸೇ ಚೆನ್ನಾಗಿರೋದಿಲ್ಲ, ಬೇಡದೇ ಇರುವಂಥ ವಿಚಾರಗಳನ್ನು ನಾವು ಆಲೋಚನೆ ಮಾಡಿಕೊಂಡು ಮನಸ್ಸೆಲ್ಲ ಕೆಡಿಸ್ಕೊಂಡು ಬಿಟ್ಟಿದ್ದೀವಿ ಅಂತ. ಹೌದು, ಮನಸ್ಸಿನ ಕಾರಕ ಚಂದ್ರನು. ಆ ದಿನಗಳಲ್ಲಿ ಸಾಕಷ್ಟು ಆ ಒಂದು ನೆಗೆಟಿವ್ ಅನ್ನುವಂಥದ್ದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಮನುಷ್ಯನಿಗೆ. ಯಾವಾಗಲೂ ನೀವು ಅಬ್ಸರ್ವ್ ಮಾಡಬಹುದು, ಒಳ್ಳೆಯದು ಬರೋದಕ್ಕಿಂತ ಮೊದಲೇ ಕೆಟ್ಟದ್ದೇ ಜಾಸ್ತಿ ಬರುವಂಥದ್ದು. ನಮ್ಗೆ ಆಲೋಚನೆ ಇರಬಹುದು, ವಿಚಾರಗಳಿರಬಹುದು, ಕೆಟ್ಟ ಸಮಯ ಇರಬಹುದು, ಅದು ಏನೇ ಇರಬಹುದು. ಅದಕ್ಕೋಸ್ಕರ ಆ ನೆಗೆಟಿವ್ ಅಟ್ರ್ಯಾಕ್ಟ್ ಆಗುವಷ್ಟು ಪಾಸಿಟಿವ್ ಅನ್ನೋದು ಬೇಗ ಆಗೋದಿಲ್ಲ. ಅದಕ್ಕೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಚಂದ್ರನು ಮನಸ್ಸಿನ ಕಾರಕ ಅಂತ ಹೇಳಿದೆ ಅಲ್ವಾ. ನೀವು ಪ್ರತಿದಿನ ಕೂಡ ನಿಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದಾಗ ಆಕಾಶವನ್ನು ನೋಡ್ತಾ ಓಂ ಚಂದ್ರ ದೇವಾಯ ನಮಃ ಅಂತ ಮಂತ್ರವನ್ನು ಪಠಿಸುತ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಒಂದು 5 ನಿಮಿಷ ನೋಡಿ, ಎಷ್ಟು ಸಮಾಧಾನಕರವಾಗಿರುತ್ತೆ ಅಂದರೆ. ನಾವು ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಇರುತ್ತೆ ಕೆಲವೊಬ್ರಿಗೆ. ಹೇಳ್ಕೊಂಡ್ರೆ ಹೀಯಾಳಿಸ್ತಾರೆ, ಇವ್ರಿಗೆ ಇಷ್ಟು ಕಷ್ಟ ಇದೆ, ಜಂಬ ನೋಡು, ಈ ಥರ ಎಲ್ಲ ಮಾತಾಡುವಂಥವರು ಸಾಕಷ್ಟು ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಮೊದಲೆಲ್ಲ ಆ ಥರ ಇರಲಿಲ್ಲ ಸ್ನೇಹಿತರೆ. ಸಮಸ್ಯೆಗಳನ್ನು ಬೇರೆಯವ್ರ ಹತ್ರ ನಾವು ಹೇಳ್ಕೊಂಡಾಗ ನಮ್ಮ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ, ಕಣ್ಣೀರು ಕಡಿಮೆ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ ಅಂತ ಇತ್ತು. ಆದರೆ ಈಗ ಆ ಥರ ಎಲ್ಲ ಕಷ್ಟ ಇದ್ದಾರೆ. ಆ ಥರ ಸ್ನೇಹಿತರು, ಬಂಧು ಬಳಗ ಅನ್ನುವಂಥವರು ಕೂಡ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾದಂಥ ಪರಿಷ್ಕಾರವನ್ನು ಕೂಡ ಕೊಡ್ತಾ ಇರ್ತಾರೆ. ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಒಳ್ಳೆ ರೀತಿಯಲ್ಲಿ ನಮ್ಮ ಮನಸ್ಸು ಆಲೋಚನೆಗಳು ಕೂಡ ಸ್ವಚ್ಛವಾಗಿ ಇರಬೇಕು ಅಂತ ಹೇಳಿದಾಗ ಡಿಸೆಂಬರ್ 4 ರಾತ್ರಿ ಸಾಕಷ್ಟು ಜನ ವಿದ್ಯಾವಂತರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಓದ್ಕೊಳ್ಳುವಂಥವರು ಇರ್ತಾರೆ, ಕೆಲಸಕ್ಕಾಗಿ ಪ್ರಯತ್ನ ಪಡುವಂಥವರು ಇರ್ತಾರೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡುವಂಥವರು ಯಾರೇ ಆಗಿರಬಹುದು. ಶುದ್ಧವಾಗಿ ನೀವು ಸ್ನಾನ ಮಾಡಿ ಬಟ್ಟೆಗಳನ್ನು ಧರಿಸಿ, ತದನಂತರ ರಾತ್ರಿ ಚಂದ್ರನ ಪ್ರಕಾಶಮಾನವಾದ ಕಿರಣಗಳು ಬೀಳುವ ಜಾಗದಲ್ಲಿ 1 ಲೋಟ ಹಾಲನ್ನು ನೀವು ಚಂದ್ರದೇವನಿಗೆ ಇಡೀ ಸ್ನೇಹಿತರೆ. ಆ ಥರ ಇಟ್ಟು ಕೇಳಿಕೊಂಡು ಸಮರ್ಪಿಸಿ ಸ್ವಲ್ಪ. ತದನಂತರ ಅದನ್ನು ಮನೆಯವರೆಲ್ಲರೂ ಕೂಡ ತಗೊಳ್ಬಹುದು. ಇನ್ನು 1 ಗ್ಲಾಸ್ ನೀರು, ಗಾಜಿನ ಲೋಟದಲ್ಲಿ ನೀರನ್ನು ಇಟ್ಟು ಒಂದು 1/2 ಅವರ್ 1 ಅವರ್ ಈ ರೀತಿ ನಿಮ್ಮ ಸಮಯಕ್ಕನುಗುಣವಾಗಿ ಇಟ್ಟು ಆ ಕಿರಣಗಳು ಬೀಳುವ ಜಾಗದಲ್ಲಿ ಕೇಳಿಕೊಂಡು ತದನಂತರ ಅದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಇರುತ್ತಲ್ವ, ಏನು ಕೇಳ್ಕೊಂಡಿರ್ತೀರ ನೋಡಿ, ಅದು ನೆರವೇರುವ ಎಲ್ಲ ಸಾಧ್ಯತೆಗಳು ಕೂಡ ಸಿಕ್ಕೇ ಸಿಗುತ್ತೆ. ಇದನ್ನು ನೀವು ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ಳಿ. ಎಷ್ಟೊಂದು ಈಸಿಯಾಗಿದೆ ನೋಡಿ. ದೊಡ್ಡ ದೊಡ್ಡ ಪೂಜೆಗಳು ಮಾಡಬೇಕು ಅಂತಿಲ್ಲ. ನಂಬಿಕೆ ಇದ್ದು ಶ್ರದ್ಧಾ ಭಕ್ತಿ ಇದ್ದಾಗ ನಾವು ಭಗವಂತನನ್ನು ನೀವು ಯಾವುದೇ ಜಾಗದಲ್ಲಿ ಯಾವುದೇ ಸಮಯದಲ್ಲಿ ಕೇಳಿಕೊಂಡ್ರೂ ಕೂಡ ಅದು ನಿಜವಾಗಲೂ ಕೋರಿಕೆಗಳು ನೆರವೇರುತ್ತೆ. ನಾವು ಮನುಷ್ಯರು ಎಲ್ಲ ಸಕಲ ಜೀವರಾಶಿಗಳಲ್ಲೂ ಕೂಡ ಉತ್ತಮವಾದಂಥ ಒಂದು ನಮಗೆ ಮನುಷ್ಯನಿಗೆ ಮನುಷ್ಯ ಜನ್ಮ ಅಂತ ಕೊಟ್ಟಿರುವಂಥದ್ದು. ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಪರರಿಗೆ ನಾವು ಸಹಾಯ ಮಾಡಬೇಕು. ಆದರೆ ಈಗ ನಮಗೇನೆ ತುಂಬ ಕಷ್ಟ, ನಾವೆಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳುವಂಥ ಜನರೇ ಜಾಸ್ತಿ ಇದ್ದಾರೆ. ಇರಲಿ, ಅದೆಲ್ಲವೂ ಕೂಡ ಈ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಕಷ್ಟ, ಕಣ್ಣೀರು, ದರಿದ್ರ ತುಂಬಿದೆ ಅನ್ನುವಂಥವರು
ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ. ದಾಸವಾಳದ ಎಲೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಭೂದೇವಿ ನೆಲೆಸಿರುವಂಥದ್ದು ಕೇಳಿಕೊಂಡು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ ತಾಯಿ, ನಮ್ಮ ಕಷ್ಟಗಳನ್ನು ದೂರ ಮಾಡಮ್ಮ ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ. ಅದನ್ನು ಕ್ಲೀನಾಗಿ ಒರೆಸಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸಕ್ಕರೆಯನ್ನು ಅದ್ರ ಮೇಲೆ ಹಾಕಬೇಕು ಸ್ನೇಹಿತರೆ. ಸಕ್ಕರೆ ಅನ್ನುವಂಥದ್ದು ಸುಮಧುರವಾಗಿರುವಂಥದ್ದು, ಸಂಬಂಧಗಳನ್ನು ಕೂಡಿಸುವಂಥದ್ದು, ಮನಸ್ಸು ಚೆನ್ನಾಗಿರುವಂತೆ ನೋಡುವಂಥದ್ದು, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಮ ಮನೆಯಲ್ಲಿ ಅಂತಸ್ತು, ಐಶ್ವರ್ಯ, ಸಂಪತ್ತು ಎಲ್ಲವೂ ಬರಬೇಕು, ಅಭಿವೃದ್ಧಿ ಚೆನ್ನಾಗಿ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಅಂತಹವರು ತಪ್ಪದೆ ನೋಡಿ ಮೊಗ್ಗಿರುವಂಥ ಲವಂಗಗಳನ್ನು ಇದರಲ್ಲಿ ನೀವು ಒಂದು 5 ಹಾಕ್ಕೊಳ್ಬೇಕು. 5 ಅಥವಾ 3 ಹಾಕ್ಕೊಳ್ಳಿ. ಏಲಕ್ಕಿ ಬಂದು ಲಕ್ಷ್ಮಿಗೆ ತುಂಬ ಸುಗಂಧ ಭರಿತವಾದಂಥ ವಸ್ತುಗಳಲ್ಲಿ ಇದು ಕೂಡ ಒಂದು. ದುಡ್ಡನ್ನು ಆಕರ್ಷಿಸುವಂಥದ್ದು, ಧನದ ದ್ವಾರಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಇದು. ಬೇಗನೆ ನೀವು ಒಂದು 3 ಚೆನ್ನಾಗಿರುವಂಥದ್ದು ಏಲಕ್ಕಿಯನ್ನು ಅದರೊಳಗಡೆ ಹಾಕಿ ಒಂದು ದುಡ್ಡಿನ ಮ್ಯಾಗ್ನೆಟ್ ಅಂತ ಹೇಳಬಹುದು, ಮನಿ ಮ್ಯಾಗ್ನೆಟ್ ಅಂತ ಏನು ಹೇಳ್ತೀವಿ, ಸಿನಾಮೆನ್ ಅಷ್ಟು ಪವರ್ ಇರುವಂಥದ್ದು ಚಕ್ಕೆ. ಇದನ್ನು ನೀವು ಹಾಕಿ ಸ್ವಲ್ಪ ಚಕ್ಕೆ ಆದರೂ ಹಾಕಬಹುದು, ಚಕ್ಕೆ ಪುಡಿ ಆದರೂ ಇಡಬಹುದು. ಇಷ್ಟನ್ನು ನೀವು ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಅಥವಾ ಸಾಧಾರಣವಾಗಿ ಎಳ್ಳೆಣ್ಣೆಯ ದೀಪ ನಿಮ್ಮ ಶಕ್ತಿಯ ಅನುಸಾರ, ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಈ ರೀತಿಯೇ ಮಾಡಬೇಕು ಅಂತ ಏನೂ ಇಲ್ಲ. ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಟ್ಕೊಳ್ಬೇಕು. ಈ ಪರಿಹಾರವನ್ನು ಸಂಧ್ಯಾ ಸಮಯದಲ್ಲಿ ನೀವು ಮಾಡುವಾಗ ಒಂದು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಪೌರ್ಣಮಿಯ ದಿನಗಳಲ್ಲಿ ಮನೆಗೆ ಧೂಪವನ್ನು ಹಾಕಿ ಸ್ನೇಹಿತರೆ. ಮನೆಗೆ ಆ ಧೂಪ ಹಾಕುವ ಸಮಯದಲ್ಲಿ ನೀವು ಒಂದು ಚಿಕ್ಕ ಸ್ಪೂನಷ್ಟಾದರೂ ತುಪ್ಪವನ್ನು ಹಾಕಿ, ತುಪ್ಪ ಹಾಕಿ ಕೊಬ್ಬರಿ ಪುಡಿ ಇರುತ್ತಲ್ವ, ಡ್ರೈ ಕೋಕೋನಟ್ ಅದು ಇದ್ದರೆ ಅದನ್ನು ಸ್ವಲ್ಪ ಹಾಕಿ, ಅಕ್ಕಿಯನ್ನು ಸ್ವಲ್ಪ ಹಾಕಿ, ಈ ರೀತಿ ಲವಂಗ, ಚಕ್ಕೆ, ಬೇ ಲೀಫ್ ಈ ಥರದ್ದು ಎಲ್ಲವೂ ಕೂಡ ನಿಮಗೆ ಯಾವ್ದ್ಯಾವುದು ಅವೈಲಬಲ್ ಇರುತ್ತೋ ಅವುಗಳನ್ನು ಸಾಂಬ್ರಾಣಿಯಲ್ಲಿ ಹಾಕಿ ನಿಮ್ಮ ಮನೆಯ ಪ್ರತಿ ಮೂಲೆಯಲ್ಲೂ ಕೂಡ ತೋರಿಸಿ. ಈ ರೀತಿ ತೋರಿಸುವಾಗ ಏನಾಗುತ್ತೆ ಅಂದರೆ, ನಾವು ಕೆಲಸಕ್ಕೆ ಓಡಾಡ್ತೀವಿ, ಹೊರಗಡೆ ಓಡಾಡ್ತೀವಿ, ನಮ್ಮ ಮನೆಗೆ ಸಂಬಂಧಿಕರು, ಫ್ರೆಂಡ್ಸು ಎಲ್ಲರೂ ಅಕ್ಕಪಕ್ಕದವರು ಬರ್ತಾರೆ ಹೋಗ್ತಾರೆ. ಯಾರ್ಯಾರ ಮನಸ್ಥಿತಿ ಯಾವ ರೀತಿ ಇರುತ್ತೋ, ನಾವೇ ನೆಗೆಟಿವನ್ನು ಎಷ್ಟೋ ಸರಿ ಒತ್ತು ತಂದಿರ್ತೀವಿ. ನಮ್ಮ ಮನೆಗೆ ಬರುವಂಥವರು ಎಷ್ಟೋ ನೆಗೆಟಿವ್ ಒತ್ತು ತಂದಿರ್ತಾರೆ. ಅದು ಎಲ್ಲವೂ ಕೂಡ ನಮ್ಮ ಮನೆಯ ಮೂಲೆಗಳಲ್ಲಿ ಸೇರಿರುತ್ತೆ. ಅದಕ್ಕೆ ಪ್ರತಿನಿತ್ಯ ಕಣ್ಣೀರು, ಜಗಳ, ಅಸಮಾಧಾನ ಎಲ್ಲವೂ ಇರುತ್ತೆ, ದರಿದ್ರ ತುಂಬಿಕೊಂಡಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಈ ರೀತಿ ಸಾಂಬ್ರಾಣಿ ಹಾಕಿದಾಗ ಎಲ್ಲವೂ ಕೂಡ ಆ ನೆಗೆಟಿವ್ ಮನೆಯಿಂದ ಹೊರಗಡೆ ಹೋಗಿ ಬೀಳುತ್ತೆ. ಆ ಪಾಸಿಟಿವ್ ಅನ್ನುವಂಥದ್ದು ಬರುತ್ತೆ. ಕೆಟ್ಟದ್ದು ಅನ್ನುವಂಥದ್ದು ಹೋದಾಗ ಒಳ್ಳೆಯದು ತಾನಾಗೇ ಬರುತ್ತೆ. ನಾವು ಮಾಡ್ಕೊಳ್ಬೇಕಷ್ಟೆ. ಇಷ್ಟನ್ನು ಮಾಡ್ಕೊಳ್ಳಿ. ತದನಂತರ ಆ ಎಲೆ ರಾತ್ರಿ ಪೂರ್ತಿ ಇಟ್ಟಾದಮೇಲೆ ಮಾರನೆಯ ದಿನ ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ಯಾರು ತುಳಿದೇ ಇರುವ ಕಡೆ ಇಟ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ, ಬಹಳ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.